ಓಂ ಗಣಾನ ಅಂತ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತಃ ಆನಶೃಣ್ವತಿ ಬಿಸಿದ ಸಾಧನಂ. ಓಂ ಮಹಾ ಗಣಪತಿಯೇ ನಮಃ. ಓಂ ಗುರುಭ್ಯೋ ನಮಃ. ಎಲ್ಲರಿಗೂ ಜ್ಯೋತಿಷ್ಯ ಧರ್ಮ ಚಾನಲ್ಗೆ ಸ್ವಾಗತ. ನಿಮ್ಮ ನಮೋರಜತ್ ಗುರು ಮಾಡುವ ನಮಸ್ಕಾರಗಳು. ಮೊದಲನೇದಾಗಿ ಕಾರ್ಯಕ್ರಮನ ಮಂತ್ರ ಹೇಳ ಮುಖಾಂತರ ಪ್ರಾರಂಭ ಮಾಡೋಣ. ಓಂ ಗಣಾನ ಅಥವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರಮಸ್ತಮಂ ಜ್ಯೇಷ್ಠ ರಾಜಂ ಬ್ರಹ್ಮಣಸ್ಪತಃ ಆನಶೃಣ್ವತಿ ಬಿಸಿದ ಸಾಧನಂ. ಓಂ ಮಹಾ ಗಣಪತಿಯೇ ನಮಃ. ಓಂ ದುರ್ಗಿ ಪರಮೇಶ್ವರಿ ಶಂಖಚಕ್ರ ಧನುಷಾತ್ರ ವಿನೋದಿನಿ ಕಾಮರೂಪಿಣಿ ಅಲಂಕಾರ ಶಕ್ತಿ ಆದಿ ಭುವನೇಶ್ವರಿ ತ್ರಿಪುರ ಭಯಂಕರಿ ತ್ರಿಶೂಲಧಾರಣಿ ನೇತ್ರಕೇಶ್ವರಿ ಚಂಡಿ ಚಾಮುಂಡೇಶ್ವರಿ ನರ ಮೃಗ ವಜ್ರ ಪಂಜರಧಾರಣಿ ಲೋಕೇಶ್ವರಿ ಪಾರ್ವತಿ ವಲ್ಲಭಿ ಪಂಚಪ್ರಾಣಧರ ಮುಂಗೇಶ್ವರಿ ಚೌಡಿ ಚೌಡಕ ಮಹಾಮುನಿ ರುದ್ರಕಾಳಿ ಜಗದ್ದಾರೆ ಬಂಬಂ ಲೋಕೇಶ್ವರಿ ಕುಟಿಲದ ರಕ್ಷಕಾರಣಿ ತಾಯಿ ರಾಜರಾಜೇಶ್ವರಿ. ಸಮಸ್ತ ವೀಕ್ಷಕರಿಗೂ ನಿಮ್ಮ ನಮೋರಜತ್ ಗುರುಜಿ ಮಾಡೋ ನಮಸ್ಕಾರಗಳು. ಬನ್ನಿ ನೋಡಿ, ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷವಾಗಿ 2025ನಲ್ಲಿ ಈ 12 ಬಚಕ್ರದ 12 ರಾಶಿಗಳ ಫಲಗಳು ಹೇಗಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಯಾವ್ಯಾವ ರಾಶಿಗೆ ಸಂಪೂರ್ಣವಾದ ಒಂದು ಫಲಗಳನ್ನು ನಿರೀಕ್ಷೆ ಮಾಡ್ಬೋದು, ಅಥವಾ ಯಾವ ರಾಶಿಗೆ ತಟಸ್ಥ ಅಂದರೆ ಒಂದು ಅರ್ಧ ಭಾಗದಷ್ಟು ಒಂದು ಒಳ್ಳೆಯದು ಅಥವಾ ತಟಸ್ಥ ಫಲಗಳನ್ನ ನಾವು ನೋಡೋಣ. ಬನ್ನಿ ನೋಡಿ, 3 ಥರ ಒಂದು 12 ರಾಶಿಗಳಲ್ಲಿ 3 ಒಂದು ಫಲಗಳನ್ನ ನಿರೀಕ್ಷೆ ಮಾಡ್ಬೋದು. ಅಂದರೆ ಸಂಪೂರ್ಣವಾಗಿ ಶುಭ ಫಲಗಳನ್ನ ನಿರೀಕ್ಷೆ ಮಾಡ್ಬೋದು. ಯಾರಿಗೆ ಗುರುಬಲ ಮತ್ತು ಶನಿಬಲ ಸಂಪೂರ್ಣವಾಗಿದೆಯೋ ಅವ್ರಿಗೆ ಖಂಡಿತ ಒಂದು ವರ್ಷ ಪೂರ್ತಿನೂ ಒಂದು ಒಳ್ಳೆಯ ಒಂದು ಅನುಕೂಲ, ಅಭಿವೃದ್ಧಿ ಮತ್ತು ಪ್ರತಿಯೊಂದು ಅವರ ಜೀವನದಲ್ಲಿ ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಹೆಚ್ಚಿನ ಮಟ್ಟದಲ್ಲಿ ಸಾಧನೆ ಮಾಡುವಂಥದ್ದು, ಮತ್ತು ಹೆಚ್ಚಿನ ಮಟ್ಟದ ಧನ ಸಂಪಾದನೆ ಆಗುವಂಥದ್ದು, ಒಂದು ಗೌರವ ಸಂಪಾದನೆ ಮಾಡುವಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಅದೇ ನೋಡಿ, ಒಂದು 50 ಭಾಗ ಒಳ್ಳೇದಂದರೆ ಎಲ್ಲೋ ಒಂದು ಕಡೆ ತಕ್ಕ ಮಟ್ಟಿಗೆ ಚಿಕ್ಕಪುಟ್ಟ ಕೆಲಸಗಳಲ್ಲಿ ಅನುಕೂಲ ಆಗೋದು ನಾವು ನೋಡ್ಬೋದು. ಅದೇ ತಟಸ್ಥ ಫಲ ಅಂತಂದರೆ ಇಲ್ಲೊಂದು ಕಡೆ ತುಂಬ ತೊಂದರೆಗೆ ಸಿಲುಕುವಂಥದ್ದು, ಸಾಲಬಾಧೆಗೆ ಆಗುವಂಥದ್ದು, ಕುಟುಂಬ ಮತ್ತು ಒಂದು ಮಕ್ಕಳ ವಿಚಾರದಲ್ಲಿ ಏನೋ ಒಂದು ಅನಾನುಕೂಲತೆ, ಒಂದು ಉದ್ಯೋಗ ಕಳ್ಕೊಳ್ಳುವಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ನಾವು ಕಾಣ್ಬೋದು. ಹಾಗಾಗಿ ಇವತ್ತಿನ ಮೊದಲನೇ ಒಂದು ರಾಶಿಯಾದಂಥ ಮೇಷರಾಶಿಯವರಿಗೆ ಎಂದು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿಯವ್ರು ನೋಡಿ, ಈ ಒಂದು ವರ್ಷದಲ್ಲಿ 2024ರಲ್ಲಿ ಸಾಮಾನ್ಯವಾಗಿ ನಾವು ನೋಡಿದ್ದೀವಿ, ಲಾಭಸ್ಥಾನದಲ್ಲಿ ಶನಿ ಇತ್ತು, ತುಂಬ ಚೆನ್ನಾಗಿತ್ತು. ಅದೇ ಶನಿ ಗ್ರಹ ಈ ಒಂದು ಜನವರಿ ಅಂದರೆ ಮಾರ್ಚ್ ನಂತರ ಶನಿ ಬದಲಾವಣೆ ಆಗುವಂಥದ್ದು. ಏಪ್ರಿಲ್ 1ನೇ ತಾರೀಕು ನಂತರ ಶನಿ ಗ್ರಹ ಏನು ಮಾಡ್ತಾರೆ, 12ನೇ ಮನೆಗೆ ಬರುವಂಥದ್ದು. ಮೇಷರಾಶಿ ಮೊದಲನೇದಾಗಿ ನಾವು ಶುಭ ಫಲಗಳಂತ ನೋಡೋದಿದ್ರೆ ಖಂಡಿತ ನೋಡಿ, ಏಪ್ರಿಲ್ ತನಕ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿ. ಯಾಕಂದರೆ ಈ ಕಡೆ ಲಾಭಸ್ಥಾನದಲ್ಲಿ ಶನಿ ಇರುವಂಥದ್ದು ನಾವು ಕಾಣ್ಬೋದು. ನೋಡಿ, ಶನಿಯ ದೃಷ್ಟಿ ಮೇಷರಾಶಿ ಮೇಲೆ ಇರುವಂಥದ್ದು ಖಂಡಿತ ಇಲ್ಲೊಂದು ಕಡೆ ಸ್ವಲ್ಪ ಒತ್ತಡ ಇದ್ರೂ ಕೂಡ ಖಂಡಿತ ಒಂದು ಉತ್ತಮವಾದ ಲಾಭಗಳನ್ನು ಕಾಣ್ತಿದ್ರು. ಜೊತೆಗೆ ಈಗ ದ್ವಿತೀಯದಲ್ಲಿ ಗುರುಬಲ ಇರುವಂಥದ್ದು ನೋಡಿ, ಗುರು ಮತ್ತು ಶನಿ ಎರಡೂ ಒಂದು ದಿಗ್ಬಲರಾಗಿ ಅವ್ರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಮಾಡೋದು ನಾವು ಕಾಣ್ತಿದ್ದೀವಿ. ಆದರೆ ಯಾವಾಗ ನಾವು ಈ 2025 ನಂತರ ಏನಾಗುತ್ತೆ ಅಂದರೆ ಶನಿ ಗ್ರಹ ವ್ಯಯಸ್ಥಾನಕ್ಕೆ ಬರುವಂಥದ್ದು. ಆಗ ಗುರುಗ್ರಹ ಮಿಥುನ ರಾಶಿಗೆ ಅಂದರೆ 3ನೇ ಮನೆಗೆ ಹೋಗುವಂಥದ್ದು. ಇದ್ರ ಜೊತೆಗೆ ನೋಡಿ, ಶುಭ ಫಲಗಳಂತ ಹೇಳಿದ್ರೆ ಯಾರಿಗಾದರೂ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಸೈಟು ಮತ್ತು ಮನೆಗಳು ಪರ್ಚೇಸ್ ಮಾಡೋದು ಅಥವಾ ಒಂದು ಏನಾದರೂ ವ್ಯಾಪಾರಗಳು ನೀವು ಕಾಣೋದಿದ್ರೆ ಖಂಡಿತ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಅನುಕೂಲ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದ್ರ ಜೊತೆಗೆ ನೋಡಿ, ನಿಮ್ಮ ಯಾವುದೇ ಒಂದು ಶುಭ ಕಾರ್ಯಗಳು ಏನಾದರೂ ಇದ್ದರೆ ಖಂಡಿತ ನೀವು ಮೇಷರಾಶಿಯವರು ಆದಷ್ಟು ಒಂದು ಈ ಮಾರ್ಚ್ ಒಳಗಡೆ ಮಾಡ್ಕೊಳ್ಳೋದು ಉತ್ತಮ. ಯಾಕಂದರೆ ನೋಡಿ, ಒಂದು ಜನ್ಮ ಜಾತಕದಲ್ಲಿ ಅಥವಾ ಗೋಚಾರಗಳಲ್ಲಿ ನಮಗೆ ಗುರು ಮತ್ತು ಶನಿ ಪ್ರಮುಖವಾಗಿ ಒಂದು ಶುಭ ಫಲಗಳನ್ನ ಕೊಡುವಂಥದ್ದು. ಹಾಗಾಗಿ ಈ ಒಂದು ಮಾರ್ಚ್ ತಿಂಗಳೊಳಗಡೆ ನೀವೇನಾದರೂ ಒಂದು ಮದುವೆ ಮುಂಜಿ ಅಥವಾ ನಿಮ್ಮ ಶುಭ ಕಾರ್ಯಗಳು, ಒಂದು ಕಾರ್ಖಾನೆ ತೆರೆಯುವಂಥ ವಿಚಾರ ಆಗಿರ್ಬೋದು, ಸೊ ಈ ಪ್ರತಿಯೊಂದು ವಿಚಾರದಲ್ಲೂ ನೀವು ಏನಾದರೂ ಈ ಮಾರ್ಚ್ ಒಳಗಡೆ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಶುಭ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಆದರೆ ಎಲ್ಲೋ ಒಂದು ಕಡೆ ನೋಡಿ, ಕೆಲಸದಲ್ಲಿ ಸರ್ಕಾರಿ ಕೆಲಸನೂ ಸಿಗುವಂಥ ಸಾಧ್ಯತೆಗಳು ನಿಮಗೆ ಇರುತ್ತೆ. ಯಾಕಂದರೆ ನೋಡಿ, ಆಮೇಲೆ ಯಾರಿಗಾದ್ರೂ ಒಂದು ತುಂಬ ಪ್ರೀತಿ ಮಾಡಿರೋಂಥದ್ದು, ಲವ್ ಮ್ಯಾರೇಜ್ ಆಗುವಂಥವ್ರು, ನಾವು ಆಗಲೇಬೇಕಪ್ಪ ಒಂದು ಪ್ರೀತಿಯಿಂದ ಇದೀಗ ಆವತ್ತಿಂದ ಮದುವೆ ಆಗಬೇಕು, ವಿವಾಹ ಆಗಬೇಕು ಅನ್ನೋರಿಗೆ ಖಂಡಿತ ಒಂದು ಒಳ್ಳೆಯ ರೀತಿಯಲ್ಲಿ ಆಗುವಂಥವ್ರಿಗೆ ಜೂನ್ ತಿಂಗಳಲ್ಲಿ ಲವ್ ಮ್ಯಾರೇಜ್ ಅಥವಾ ಪ್ರೀತಿ ಮಾಡಿ ವಿವಾಹ ಮಾಡುವಂಥದ್ದು ಒಂದು ಒಳ್ಳೆಯ ಯೋಗ ಇರುವಂಥದ್ದು. ಜೊತೆಗೆ ನೋಡಿ, ಪಂಚಮಾಧಿಪತಿ ನಿಮಗೆ ರವಿ ಕೂಡ ನಿಮಗೆ ನೋಡಿ ಜನವರಿ ಮತ್ತು ಫೆಬ್ರವರಿಲಿ ಒಂದು ಶುಭ ಫಲಗಳನ್ನ ನಿಮಗೆ ಕೊಡುವಂಥದ್ದು ಸಾಧ್ಯತೆಗಳಿರುತ್ತೆ.
ಅದ್ರ ಜೊತೆಗೆ ನಿಮಗೆ ಮೇ ಮತ್ತು ಆಗಸ್ಟ್ ಸೆಪ್ಟೆಂಬರ್ ಈ ತಿಂಗಳಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ರಾಜಕೀಯದವರಿಗೆ ಖಂಡಿತ ಹೆಚ್ಚಿನ ಶುಭ ಫಲಗಳು ಮೇಷರಾಶಿಯಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು. ಅದೇ ನಾವು ಎಲ್ಲಾದರೂ ಒಂದು ಕಡೆ ಸ್ವಲ್ಪ ಏನೋ ಒಂದು ಅನಾನುಕೂಲತೆ ಮೇಷರಾಶಿಗೆ ಅಂತ ನಾವು ನೋಡೋದಾದ್ರೆ ನೋಡಿ, ಏಪ್ರಿಲ್ ನಂತರ ಏನಾಗುತ್ತೆ ಅಂದರೆ ಏಪ್ರಿಲ್ ಅಂದರೆ ಮಾರ್ಚ್ 30ನೇ ತಾರೀಕು ನಂತರ ಶನಿ ಗ್ರಹ ನಮಗೆ ಅಂದರೆ ಮೀನರಾಶಿಗೆ ಬರುವಂಥದ್ದು, ಅಂದರೆ 12ನೇ ಮನೆಗೆ ಬರುವಂಥದ್ದು. ನೋಡಿ 12ನೇ ಮನೆಗೆ ಶನಿ ಬಂದರೆ ಏನಾಗ್ಬೋದು ನೋಡಿ, ದಶಮಾಧಿಪತಿ ಲಾಭಾಧಿಪತಿಯಾಗಿ 12ನೇ ಮನೆ ಬಂತು ಅಂತಂದರೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗುವಂಥದ್ದು, ಇಲ್ಲ ಒಂದು ಕಡೆ ಹಿರಿಯ ಅಧಿಕಾರಿಗಳಾಗ್ಬೋದು ಅಥವಾ ಜೊತೆಯಲ್ಲಿ ಕೆಲಸ ಮಾಡೋಂಥ ಸಂಗಡಿಗಳಿರ್ಬೋದು, ಸಹಪಾಠಿಗಳಿರ್ಬೋದು, ಅವರಿಂದ ಏನೋ ಒಂದು ಅನಾನುಕೂಲತೆ, ಚಿಕ್ಕಪಟ್ಟ ಕಿರಿಕಿರಿಗಳು, ಬಾಧೆಗಳು, ಜಗಳಗಳಾಗುವಂಥದ್ದು, ನಂತರ ಅದು ಕೋರ್ಟ್ ಹೋಗುವಂಥದ್ದು, ಇಲ್ಲ ವ್ಯಾಜ್ಯಗಳಿಗೆ ಪರಿಣಮಿಸಬಹುದು, ಅಥವಾ ಯಾವುದೋ ಪೊಲೀಸು ಕಟ್ಟುಕಟ್ಟೆ, ಹೀಗೆ ಹಲವಾರು ರೀತಿಯಲ್ಲಿ ನೋಡಿ. 12ನೇ ಮನೆ ಅಂದರೆ ಶಯನ ಸುಖ ಅಂತ ಹೇಳ್ತೀವಿ. ಆದರೆ ಶನಿ ಗ್ರಹ 12ನೇ ಮನೆಯಲ್ಲಿ ಇದ್ದರೆ ಸಾಮಾನ್ಯವಾಗಿ ವ್ಯಾಜ್ಯಗಳನ್ನ ನಾವು ಕಾಣುವಂಥದ್ದು, ಕೋರ್ಟು ಕಚೇರಿಗಳು ಮತ್ತು ಏನಾದರೂ ಚಿಕ್ಕಪುಟ್ಟ ಗೊಂದಲಗಳನ್ನ ನಾವು ಕಾಣ್ತೀವಿ. ಜೊತೆಗೆ ಶಯನ ಸುಖ ಅಂತ ಹೇಳಿದ್ರೆ ಒಂದು ನಿದ್ರೆ ಮಾಡುವಂಥ ಸ್ಥಾನ ಅಂತ ನಾವು ತಿಳಿಸ್ತೀವಿ. ಅಂದರೆ ನಾವು ಇಲ್ಲೊಂದು ಕಡೆ ನಿದ್ದೆನೂ ಬರೋದಿಲ್ಲ ಸರಿಯಾಗಿ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು, ಮತ್ತು ಅಧಿಕವಾದ ಸಾಲಬಾಧೆ ಅಥವಾ ಹೆಚ್ಚಿನ ಕುಟುಂಬದಲ್ಲಿ ಏನಾದರೂ ಒಂದು ಅನಾನುಕೂಲತೆ ನಾವು ಕಾಣುವಂಥದ್ದು. ಯಾರೊಬ್ಬರಿಗೆ ದುಡ್ಡು ಕೊಟ್ಟಿರ್ತಾರೆ, ಇದಕ್ಕೆ ಮುಂಚೆ ಕೊಡಬೇಕು ಅಂತ ಹೇಳಿರ್ತಾರೆ, ಆದರೆ ಯಾವಾಗ ಈ ಗುರುಗ್ರಹ ಈ ಶನಿಗ್ರಹ ಬದಲಾವಣೆ ಆಗುತ್ತೆ ಅವಾಗ ಏನಾಗುತ್ತೆ, ನಂತರ ಮಾರ್ಚ್ ನಂತರ ನಿಮಗೆ ಅವರು ಹಣ ಕೊಡದೇನೆ ಇರ್ಬೋದು. ಅಂದರೆ ತುಂಬ ಒಂದು ಹೆಚ್ಚಿನ ಒಂದು ಸಾಧ್ಯತೆಗಳು ಇದೆ. ಯಾಕಂದರೆ ಶನಿಯ ದೃಷ್ಟಿ ದ್ವಿತೀಯ ಭಾವದಲ್ಲಿ ಬಿದ್ದಾಗ ಧನಭಾವ, ಅದು 2ನೇ ಮನೆ ಧನಭಾವ ಆಗಿ, ಕುಟುಂಬ ಭಾವ ಆಗಿ, ಮತ್ತು ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಅನಾನುಕೂಲತೆ ಆಗುವಂಥದ್ದು, ಕುಟುಂಬದಲ್ಲಿ ಒಂದು ಬಿರುಕು, ಒಂದು ಜಗಳ ಅಥವಾ ಶೀತಲ ಸಮರಗಳು ಹೊಸದಾಗಿ ಏನಾದರೂ ಪ್ರಾರಂಭ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅದರಿಂದ ಏನು ಮಾಡ್ಬೋದು, ಏನೇ ವ್ಯಾಪಾರಗಳು ಮಾಡೋದಿದ್ರು ಮಾರ್ಚ್ ಒಳಗಡೆ ಮಾಡ್ಕೊಳ್ಳಿ. ಆವಾಗ ಗುರುಬಲನೂ ಇರುತ್ತೆ, ಶನಿ ಬಲನೂ ಇರುತ್ತೆ. ಯಾವಾಗ ನಂತರ ನೀವು ಮಾಡೋದಿದ್ರೆ ಶನಿಯ ಒಂದು ಗ್ರಹ ಸ್ಥಿತಿ ಬದಲಾದಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗುವಂಥದ್ದು, ಹಣಕಾಸಿನಲ್ಲಿ ವಿಪರೀತವಾದ ಇಕ್ಕಟ್ಟು ಆಗುವಂಥ ಸಾಧ್ಯತೆಗಳು, ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣೋದನ್ನು ನಾವು ಕಾಣ್ಬೋದು. ನೋಡಿ, ಹೊಟ್ಟೆಗೆ ಸಂಬಂಧಪಟ್ಟಾಗ ಏನಾದರೂ ಒಂದು ಅನಾನುಕೂಲತೆ ಆಗುವಂಥದ್ದು, ಸಾಲಬಾಧೆ, ಹೀಗೆ ಹಲವಾರು ರೀತಿಯಲ್ಲಿ ಆಗುವಂಥದ್ದು. ಅದೇ ನಾವು ನೋಡಿ ಜೂನ್ ಮೇ 15 ತಾರೀಕು ನಂತರ ಗುರು ದ್ವಿತೀಯ ಸ್ಥಾನದಿಂದ ಮತ್ತೆ ನಿಮ್ಗೆ ತೃತೀಯ ಸ್ಥಾನಕ್ಕೆ ಬಂತದ್ದು. ನೋಡಿ, ಮೇ 15 ಹೆಚ್ಚು ಕಮ್ಮಿ ನಿಮ್ಗೊಂದು 5 ತಿಂಗಳಂದ್ರೆ ನಿಮ್ಗೊಂದು 40 ಭಾಗ, ವರ್ಷದ 40 ಭಾಗ ಗುರುಬಲ ಇರುತ್ತೆ. ಸೊ ಅದರಿಂದ ನೀವು ಮಾಡೋಂಥ ಕೆಲಸ ಕಾರ್ಯಗಳಲ್ಲಿ ಖಂಡಿತ ಉತ್ತಮವಾದ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಅದು ಇನ್ನೊಂದು ಕಡೆ ಈ ಶನಿ ದೃಷ್ಟಿ ಗುರುವಿನ ಮೇಲೆ ಬಿದ್ದಾಗ ಏನಾಗುತ್ತೆ, ಆ 1.5 ತಿಂಗಳು ಅಂದರೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳು 2 ತಿಂಗಳಲ್ಲಿ ಈ ಸಾಲಬಾಧೆಗಳು ಯಾವುದಾದ್ರು ಒಂದು ಒತ್ತಡಕ್ಕೆ ನೀವು ಮಾಡುವಂಥ ಸಾಧ್ಯತೆ ಅಥವಾ ಶ್ಯೂರಿಟಿಗಳಾಗುವಂಥದ್ದು ಸಾಧ್ಯತೆಗಳು ಕಾಣ್ಬೋದು. ಅದರಿಂದ ಸ್ವಲ್ಪ ಒಂದು ತಟಸ್ಥ ಫಲ, ಅಂದರೆ ತಟಸ್ಥ ಭಾವ ಇರುವಂಥದ್ದು ಒಳ್ಳೆಯದು, ತುಂಬ ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು. ನೋಡಿ, ತೃತೀಯ ಸ್ಥಾನದಲ್ಲಿ ಗುರು ಹೋದಾಗ ಏನಾಗುತ್ತೆ ನೋಡಿ, ನವಮಾಧಿಪತಿಯಾದ ಗುರು ತೃತೀಯ ಸ್ಥಾನದಲ್ಲಿ ಹೋದಾಗ ಎಲ್ಲೋ ಒಂದು ಕಡೆ ನಿಮಗೆ ಬಲ ಕಮ್ಮಿ ಆದರೂ ಕೂಡ, ಗುರುಬಲ ಇಲ್ಲದೇ ಇದ್ರೂ ಕೂಡ ಆ ತಂದೆಯಿಂದ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಆಗುವಂಥದ್ದು, ಸಹೋದರಿಯಿಂದ ಸ್ವಲ್ಪ ಮನಸ್ಸಿಗೆ ನೋವಾಗ್ಬೋದು. ಇಲ್ಲ ಒಂದು ಕಡೆ ತಂದೆಯ ಭಾವ ಕೂಡ ಸಹೋದರಿಗೆ ತುಂಬ ಹೆಚ್ಚಿನ ಒಂದು ಬೆಂಬಲ ಕೊಡುವಂಥದ್ದು, ಅವ್ರಿಗೆ ತುಂಬ ಸಪೋರ್ಟ್ ಮಾಡೋಂಥದ್ದು ಕೂಡ ನಾವು ಕಾಣ್ಬೋದು. ತೃತೀಯ ಸ್ಥಾನದಲ್ಲಿ ಗುರು ಇತ್ತು ಅಂದರೆ ಶುಭ ಗ್ರಹನಾಗಿ ಏನಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಪ್ರಯತ್ನಕ್ಕೆ ಭಂಗ ಬರುವಂಥ ಸಾಧ್ಯತೆಗಳು, ಮತ್ತು ಎಲ್ಲೋ ಒಂದು ಕಡೆ ನಿಮ್ಮ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇರ್ತಾರೆ, ಅದಕ್ಕೆ ಒಂದು ಅಡೆತಡೆಗಳು ಬರುವಂಥದ್ದು ಸಾಧ್ಯತೆ ನಾವು ಕಾಣ್ತೀವಿ. ಹಾಗಾಗಿ ಒಂದು ಪರಿಹಾರ ಅಂತ ಬಂದಾಗ ಮೇಷರಾಶಿಯವರಿಗೆ ಮುಖ್ಯವಾಗಿ ನಾನು ಹೇಳೋದು ಕುಜನ ಒಂದು ಪರಿಹಾರ ಮಾಡಿ, ಮತ್ತು ವ್ಯಯಸ್ಥಾನದಲ್ಲೂ ಶನಿಯ ಒಂದು ಪ್ರಾರ್ಥನೆ ಮಾಡಿ. ಶನಿಯ ಒಂದು ಪ್ರಾರ್ಥನೆ ಅಥವಾ ಶನಿಯ ಒಂದು ಸಂಬಂಧಪಟ್ಟ ಹಾಗೆ ವಸ್ತುಗಳನ್ನ ದಾನ ಮಾಡಿ. ಕಪ್ಪು ಎಳ್ಳು ಆಗಲಿ, ಅಥವಾ ಏನಾದರೂ ಕಪ್ಪು ಬಟ್ಟೆ, ಅಥವಾ ಒಂದು ಪಾದರಕ್ಷೆ ಆಗಿರ್ಬೋದು, ಅದನ್ನು ವಯಸ್ಸಾಗಿರೋ ವೃದ್ಧರಿಗೆ ಅಥವಾ ದೇವಸ್ಥಾನಕ್ಕೆ ಮತ್ತು ಎಣ್ಣೆ ದಾನ ಮಾಡುವಂಥದ್ದು, ತಿಲ ತೈಲ ಹೋಮ ದಾನಗಳು ಮಾಡುವಂಥದ್ದು. ಮತ್ತು ಶನಿವಾರದ ದಿನ ನೀವು ಹೆಚ್ಚಿನ ಒಂದು ದೊಡ್ಡ ಮಟ್ಟದಲ್ಲಿ ಆಂಜನೇಯ ಅಥವಾ ಶನಿ ಮಹಾತ್ಮನ ಒಂದು ಆರಾಧನೆ ಮಾಡೋದು, ಹನುಮಾನ್ ಚಾಲೀಸ ಹೇಳುವಂಥದ್ದು ಮಾಡಿ ಖಂಡಿತ. ಜೊತೆಗೆ ನೀವು ಕುಜನ ಒಂದು ಲಗ್ನಾಧಿಪತಿಯ ಕುಜನ ಒಂದು ಋಣಮೋಚನ ಅಥವಾ ಕುಜನ ಒಂದು ಅಷ್ಟೋತ್ತರಗಳನ್ನ ಹೇಳುವಂಥದ್ದು ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಅಥವಾ ಚಿಕ್ಕ ಮಂತ್ರ ಓಂ ರೀಂ ಐಂ ಕ್ಲೀಂ ಔಂ ಸೌಂ ಶರಣಭವ ದೇವಾಯ ನಮಃ, ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ, ಓಂ ಶ್ರೀ ಕುಜಾಯ ನಮಃ, ಈ ಹಲವಾರು ರೀತಿ ಮಂತ್ರಗಳನ್ನ ಪ್ರತಿನಿತ್ಯ ನೀವು ಹೇಳೋದ್ರಿಂದ ಖಂಡಿತ ನಿಮಗೆ ಆ ಒಂದು ಅಶುಭ ಫಲಗಳ ನಿವಾರಣೆ ಆಗುವಂಥ ಸಾಧ್ಯತೆಗಳು ಇರುತ್ತೆ.